ಸೊ ಇದು ದೇಶದಲ್ಲಿ ಎಲ್ಲೂ ಕೂಡ ಇರಲಿಕ್ಕಿಲ್ಲ, ಅಂಥ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಯಾವ ರೀತಿಯಾಗಿದೆ, ತಗಡು ಶೀಟ್ ಹಾಕಿ ಶಾಮಿಯಾನ ಹಾಕಿ ಎಲ್ಲನೂ ಕೂಡ ಇಲ್ಲೊಂದು ಬಂದು ನಿಮಗೆ ಫಂಕ್ಷನ್ ಬೇಕಾದರೂ ಮಾಡ್ಬೋದು. ಮೇಯ್ನ್ ಬಸ್ ಸ್ಟ್ಯಾಂಡ್ ಇದು. ಯಾವ ರೀತಿಯಾಗಿ ಆರೋಗ್ಯವನ್ನು ಕೊಡ್ತಾ ಇದ್ದೀರಾ? ನಾಟೆಕಲ್ ಹತ್ತಿರ ಇರುವಂಥದ್ದು ಯು ಟಿ ಖಾದರ್ ಅವರೇ, ನೀವು ಇದನ್ನು ಗಮನಿಸಬೇಕು. ನಿಮಗೆ ಇದನ್ನು ಪ್ರಶ್ನೆಯನ್ನು ಕೂಡ ಕೇಳಬೇಕು ನಾವು. ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನೀವೆಲ್ಲರೂ ಕೂಡ ನೋಡಿರ್ತೀರಿ ಅಂತ ಹೇಳಿದ್ರೆ, ಸಚಿವ ಯು ಟಿ ಖಾದರ್ ಅವರು ಕಮಿಷನರ್ ಅವರಿಗೆ ಒಂದಷ್ಟು ಪ್ರಶ್ನೆಯನ್ನು ಮಾಡಿರುವಂಥದ್ದು. ಎಷ್ಟು ಮರ್ಡರ್ ಆಗಿದೆ, ಎಷ್ಟು ಗಡಿಪಾರು ಮಾಡಿದ್ದೀರಿ ಅಥವಾ ಎಷ್ಟು ದರೋಡೆ ಆಗಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಇದಕ್ಕೆ ತೀವ್ರವಾಗಿ ಆಕ್ಷೇಪ ಕೂಡ ಬಂದಿರುವಂಥದ್ದು. ದರೋಡೆಗಳು ಒಂದು ಮರ್ಡರ್ ಎಷ್ಟಾಗಿದೆ? ಆಕ್ಚುಲಿ ಅಟೆಕ್ಟ್ ಮಾಡಿ ಮರ್ಡರ್ಸ್ ಏನಾಗಿಲ್ಲ ಸರ್. ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಎಲ್ಲ ಆಗಿದ್ದು ಇಲ್ಲ. ಅದೇ ಆಗದೆ ಇರೋದು ಯಾವುದು? ಎಷ್ಟು ಜನ ಔಟ್ ಆಫ್ ಇದಕ್ಕೆ ಕಳಿಸಿದ್ದೀರಿ ಸರ್? ಗಡಿಪಾರ್ 7 ಜನಕ್ಕೆ ಮಾಡಿದ್ದೀವಿ ಸರ್. ಈ ವರ್ಷ 7 ಜನಕ್ಕೆ ಮಾಡಿದ್ದೀವಿ ಸರ್. ನಮ್ಮಲ್ಲಿ ಗಲಾಟ ಮಾಡಿದ್ದಾಗ ಕೋಕ ಹಾಕ್ತಾ ಇದ್ದೀವಿ ಸರ್. ಓಕೆ. ಒಟ್ಟು ಎಷ್ಟು ಜನ ಕೋಕ ಆಗಿದೆ? 47 ಜನಕ್ಕೆ ಆಗಿದೆ ಸರ್. ಓಕೆ. ಸ್ವಲ್ಪ ಫಿಯರ್ ಬರಬೇಕು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸಿಗೆ. ಅವತ್ತು ಸಂದೀಪ್ ಪಾಟೀಲ್ ಇದ್ದಾಗ ಅವ್ರಿಗೆ ಶೂಟೇ ಮಾಡ್ತಿದ್ರು. ಮೇ ಬಿ ಕಾನೂನು ಕೂಡ ಬೇಕು, ಅದ್ರ ಜೊತೆ ಸ್ವಲ್ಪ ಎಕ್ಸ್ಟ್ರಾ ಫಿಯರ್ ಕೂಡ. ಸುಧೀರ್ ಕುಮಾರ್ ರೆಡ್ಡಿ ಆಗಿರ್ಬೋದು ಅಥವಾ ಅರುಣ್ ಕುಮಾರ್ ಆಗಿರ್ಬೋದು, ಬಂದ ನಂತರ ಒಂದಷ್ಟು ಕೊಲೆ ಆಗಿರ್ಬೋದು, ಇದೆಲ್ಲನೂ ಕೂಡ ನಿಂತಿದೆ. ಕೋಮುವಾದ ಬಿತ್ತಿಸುವಂಥ ಪೋಸ್ಟ್ ಯಾರೆಲ್ಲ ಹಾಕಿದ್ರು ಅದೆಲ್ಲನೂ ಕೂಡ ನಿಂತು ಹೋಗಿದೆ. ಸೊ ಯಾರೂ ಕೂಡ ಧೈರ್ಯ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಮಂಗಳೂರಿಗೆ ಶಾಂತಿಯುತ ಇದೆ ಅನ್ನೋದಕ್ಕೆ ಕಾರಣನೇ ಈ ಸುಧೀರ್ ಕುಮಾರ್ ರೆಡ್ಡಿ ಮತ್ತು SP ಅರುಣ್ ಕುಮಾರ್ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಮಾಳು ದಂಧೆ ಆಗಿರ್ಬೋದು, ಕಲ್ಲಿನ ದಂಧೆ ಆಗಿರ್ಬೋದು, ಮಡ್ಕ ಆಗಿರ್ಬೋದು, ಇಲೀಗಲ್ ಆಕ್ಟಿವಿಟೀಸ್ ಮಂಗಳೂರಲ್ಲಿ ನಡೆಯುತ್ತಾ ಇಲ್ಲ. ಮಂಗಳೂರು ಶಾಂತಿಯಾಗಿದೆ. ಇದಕ್ಕೆ ಅಪ್ರಿಷಿಯೇಟ್ ಮಾಡುವ ಬದಲು ಕ್ವಶನ್ ಕೇಳ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ತೀವ್ರ ಆಕ್ಷೇಪ ಕೂಡ ಬಂದಿರುವಂಥದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ಯು ಟಿ ಖಾದರ್ ಅವರನ್ನು ಪ್ರಶ್ನೆ ಕೂಡ ಮಾಡ್ತಾ ಇದ್ರು. ಸೊ ಯು ಟಿ ಖಾದರ್ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರಿಗೆ ಯಾವ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅನ್ನುವಂಥದ್ದು ಇದೆಯಾ ಅನ್ನುವಂಥ ವಿಚಾರದಲ್ಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಜನರು. ಅದೇ ರೀತಿ ಕಮಿಷನರ್ಗೆ ಪ್ರಶ್ನೆಯನ್ನು ಕೇಳೋಕೆ ಗೃಹ ಇಲಾಖೆ ಇದೆ, ಗೃಹ ಮಂತ್ರಿಗಳು ಇದ್ದಾರೆ, ಹೋಮ್ ಸೆಕ್ರೆಟರಿ ಇದ್ದಾರೆ, ಮುಖ್ಯಮಂತ್ರಿಗಳು ಇದ್ದಾರೆ. ಇವರುಗಳು ಪ್ರಶ್ನೆಯನ್ನು ಕೇಳ್ತಾರೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರಶ್ನೆಗಳನ್ನು ಕೇಳ್ಬೋದು, ಮಾಡಿದ್ರು ಕೂಡ ಅಂತ ಹೇಳಿದ್ರೆ ಒಳ್ಳೆಯ ಕೆಲಸವನ್ನು ಮಾಡಿದ್ರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನರ್ಥ ಅನ್ನುವಂಥ ವಿಚಾರದಲ್ಲಿ ಜನರು ಕೂಡ ಪ್ರಶ್ನೆಯನ್ನು ಮಾಡೋಕೆ ಶುರು ಮಾಡಿದ್ದಾರೆ. ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ, ಯು ಟಿ ಖಾದರ್ ಅವರು ಒಂದಷ್ಟು ಇನ್ಫ್ಲುಯೆನ್ಸ್ ಅನ್ನು ಮಾಡೋಕೆ ಹೊರಟಿದ್ರು. ಆ ಇನ್ಫ್ಲುಯೆನ್ಸ್ಗೆ ಸುಧೀರ್ ಕುಮಾರ್ ರೆಡ್ಡಿ ಅವರು ಕೇರ್ ಮಾಡಿಲ್ಲ, ಏನಿದ್ರು ಕೂಡ ಕಾನೂನಾತ್ಮಕವಾಗಿ ಹೋಗಿದ್ರು. ಈ ಕಾರಣಕ್ಕಾಗಿ ಯು ಟಿ ಖಾದರ್ ಅವರಿಗೆ ಇವರ ಮೇಲೆ ಒಂದಷ್ಟು ಬಿಸಿ ಇದೆ. ಈ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನು ಇಲ್ಲ ಸಲ್ಲದ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು ಅಂತೇಳಿ ಒಂದಷ್ಟು ಜನ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾರೆ, ಏನೆಲ್ಲ ಅವ್ಯವಹಾರಗಳು ನಿಂತಿದೆ, ಇದನ್ನು ಅಪ್ರಿಷಿಯೇಟ್ ಮಾಡಬೇಕಿತ್ತು ಅಂತೇಳು ಕೂಡ ಜನರು ಮಾತಾಡ್ತಾ ಇರುವಂಥದ್ದು. ಈಗ ನಾವು ಉಳ್ಳಾಳದ ನಾಟೆಕಲ್ಲಿಗೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ಯು ಟಿ ಖಾದರ್ ಅವರ ಏರಿಯಾಕ್ಕೆ. ಸೊ ಯು ಟಿ ಖಾದರ್ ಅವರೇ, ನೀವು ಈಗ ಆರೋಗ್ಯ ಮಂತ್ರಿ, ಈಗ ಹೆಲ್ತ್ ಏನಿದೆ, ಈ ಡೌನ್ ಟೌನ್ ಅನ್ನುವಂಥದ್ದು ಏನಿದೆ ಅದರ ಎದುರುಗಡೆನೇ ಇರುವಂಥದ್ದು ನೋಡಿ ಕಸ ಯಾವ ರೀತಿಯಾಗಿ ಬಿಸಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಇಲ್ಲಿಯ ಸ್ಥಳೀಯರ ಹತ್ರ ಕೇಳಿದಾಗ ಇವರು ಹಾಕ್ತಾರೆ ಹೋಗ್ತಾರೆ, ನಾವು ಹೇಳಿದ್ರು ಕೇಳಿದ್ರು ಏನೂ ಕೂಡ ಮಾಡೋದಿಲ್ಲ, ಇದನ್ನು ತೆಗೆದುಕೊಂಡು ಹೋಗೋಕ್ಕೆ ಪಂಚಾಯತ್ನವರು ಕೂಡ ಬರೋದಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಮ್ಮ ಕರ್ತವ್ಯ ಇದು. ಮಳೆ ಕೂಡ ಬರ್ತಾ ಇದೆ ನಿರಂತರವಾಗಿ, ನೀರೆಲ್ಲ ನಿಂತು ಸೊಳ್ಳೆ ಎಲ್ಲ ನಿಂತು ಯಾವ ರೀತಿಯ ಆರೋಗ್ಯ ಉಳ್ಳಾಳದ ನಾಟೆಕಲ್ನವರಿಗೆ ಕೊಡ್ತಾ ಇದ್ದೀರಾ ಅನ್ನುವಂಥದ್ದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಯು ಟಿ ಖಾದರ್ ಅವರೇ, ನೀವು ಇದನ್ನು ಮೊದಲು ಸರಿ ಮಾಡಿ, ನಿಮ್ಮ ಉಳ್ಳಾಳ ತಾಲೂಕಿನಲ್ಲಿರುವಂಥ ಕಸಗಳನ್ನು ಮೊದಲು ಎತ್ತಿ. ನೀವು ಆರೋಗ್ಯ ಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೀರಾ? ಕಮಿಷನರ್ ಕಂಪ್ಲೀಟ್ ಆಗಿ ಎಲ್ಲವನ್ನು ಬಂದ್ ಮಾಡಿದ್ದಾರೆ, ಹತೋಟಿಯಲ್ಲಿ ಇಟ್ಟಿದ್ದಾರೆ. ಅವರಿಗೆ ನೀವು ಪ್ರಶ್ನೆ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ ರೋಗ ಕೊಡೋಕೆ ನೀವು ಆರೋಗ್ಯ ಮಂತ್ರಿ ಆಗಿರುವಂಥದ್ದು ಅಂತೇಳಿ ಇದನ್ನೆಲ್ಲ ಏನು ಮಾಡಬೇಕು? ನೀವು ಆ್ಯಕ್ಚುಲಿ ಕ್ಲೀನ್ ಮಾಡಬೇಕು. ಜನ ಇಲ್ಲ ಅಂತ ಹೇಳಿದ್ರೆ ಆರೋಗ್ಯ ಮಂತ್ರಿ ನೀವು ಬಂದು ನೀವೇ ಕ್ಲೀನ್ ಮಾಡಿ ಹೋಗಿ. ಇಲ್ಲಿ ಒಂದು ಬುಟ್ಟಿ ಹಿಡ್ಕೊಂಡು ಅದನ್ನು ಎತ್ತಿಕೊಂಡು ಹೋಗಿ. ನೀವು ಸಾವಿರಾರು ಜನರು ಓಡಾಡ್ತಾ ಇರ್ತಾರೆ ಇಲ್ಲಿ
ನಾಟೆಕಲ್ಲಲ್ಲಿ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಕೂಡ ಇದೆ ನೋಡಿ ಯಾವ ರೀತಿಯಾಗಿ ಓಡಾಡ್ತಾ ಇದ್ದಾರೆ ಅಂತೇಳಿ. ಇದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ರೋಗ ರುಜಿನಗಳು ಉತ್ಪತ್ತಿಯಾಗಿ ಆರೋಗ್ಯ ಮಂತ್ರಿಯಾಗಿ ಇದನ್ನು ರೋಗ ಉತ್ಪತ್ತಿ ಮಾಡೋಕೆ ನೀವು ಆರೋಗ್ಯ ಮಂತ್ರಿಯಾಗಿದ್ದ ಅನ್ನುವಂಥ ವಿಚಾರದಲ್ಲಿ ಜನರು ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನೋಡಿ ಇದು ಡೆಕೋರೇಷನ್ಗೆ ಇಟ್ಟ ಥರ ಕಾಣ್ತಾ ಇದೆ. ಆರೋಗ್ಯ ಮಂತ್ರಿಯಾಗಿ ಇದನ್ನೆಲ್ಲ ಮಾಡಬೇಕು, ತುಂಬ ಇದೆ ನಿಮಗೆ ಕೆಲಸ ಮಾಡುವಂಥದ್ದು. ನಾನು ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತೀನಿ, ಆ ಕಡೆ ಈ ಕಡೆ ಓಡಿದ್ರೆ ನಾನು ನೋಡ್ತಾ ಇರ್ತೀನಿ ಪ್ರತಿದಿನ. ಅಂತೇಳಿದರೆ ನಮಗೆ ಆಶ್ಚರ್ಯ ಆಗ್ತಾ ಉಂಟು. ಯಾಕಂತೇಳಿದರೆ ನೋಡಿ, ನಮ್ಮ ಮನೆ ಬಾಗಿಲಿಗೆಲ್ಲ ಆ ಕಡೆ ಬರ್ತಾರೆ, ಈ ಆಶಾ ಕಾರ್ಯಕರ್ತೆಯವರು, ಆರೋಗ್ಯ ಇಲಾಖೆಯವರು ಬರ್ತಾರೆ. ಎಳ್ನೀರು ಚಿಪ್ಪು ಬಿಸಾಡಬೇಡಿ, ಮಲೇರಿಯಾ ಬರ್ತದೆ, ಡೆಂಗ್ಯೂ ಬರ್ತದೆ, ಟೈರ್ ಹಾಕಬೇಡಿ ಅಂತ ಹೇಳ್ತಾರೆ. ಸ್ವಲ್ಪ ಮಳೆ ನೀರು ನಿಂತರೆ ಬಂದು ಎಂತೆಲ್ಲ ಮಾತಾಡಿ ಹೋಗ್ತಾರೆ. ಇದೆಲ್ಲ ಅವರಿಗೆ ಕಾಣೋದಿಲ್ವಾ? ಆ್ಯಕ್ಚುಲಿ ನೋಡಿ, ಇಷ್ಟು ಹಾಸ್ಪಿಟ್ಲೆಲ್ಲ ಇರುವಾಗ ಇಲ್ಲಿ ಎಷ್ಟು ಸ್ವಚ್ಛತೆ ಇರಬೇಕು. ಅದು ಕೂಡ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಆರೋಗ್ಯ ಮಂತ್ರಿ ಆಗಿದ್ದಾರೆ. ನಮ್ಮ ಆರೋಗ್ಯದ ಬಗ್ಗೆ ಅವರಿಗೆ ಕಾಳಜಿ ಇದ್ದರೆ ಇದನ್ನು ಸ್ವಚ್ಛ ಮಾಡಿಸಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಚಿವರು, ಶಾಸಕರು ಕೂಡ ಇಲ್ಲಿ ಓಡಾಡ್ತಾ ಇರ್ತಾರೆ. ಭಾಳಷ್ಟು ಜನ ಈಗ ರಾಜಕಾರಣಿಗಳು ಇಲ್ಲಿದ್ದಾರೆ, ಅವರ ಆಪ್ತರು ಎಲ್ಲ ಇಲ್ಲಿದ್ದಾರೆ, ದೇರ್ಲಗಟ್ಟೆಯಲ್ಲಿದ್ದಾರೆ. ಅವರಿಗೆ ಸಹ ಇದು ನೋಡಬೇಕಲ್ಲ. ಇಲ್ಲಿ ಅಂತಲ್ಲ, ಉಳ್ಳಾಲ ನಾವು ಬೀಚಿಗೆ ಹೋಗುವಂಥ ರಸ್ತೆಯಲ್ಲಿ ಈಗ ಅವರದ್ದೇ ಕ್ಷೇತ್ರ ಗೊತ್ತುಂಟಲ್ಲ, ಅಲ್ಲಿ ಸಹ ಅದೇ ಥರ ಉಂಟು. ಅಲ್ಲಿ ಹೋಗುವಾಗ ನಾವು ಮೂಗಿಗೆ ಕೈ ಇಟ್ಕೊಂಡು ಹೋಗ್ಬೇಕು. ಸರ್, ಇದು ಕಸ ಬಿಸಾಡುವ ಸ್ಥಳವಾ? ನೋಡಿ ಇಲ್ಲಿ ಈಗ ಬಂದು ಇಲ್ಲಿ ಒಬ್ಬ ಯುವಕ ನೋಡಿ K19 MJ 2750 ಅನ್ನುವಂಥವನು, ಅವನಿಗೆ ಮೋಸ್ಟ್ಲಿ ಏಜ್ ಕೂಡ ಆಗಿಲ್ಲ. ಯಾವ ರೀತಿಯಾಗಿ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ನೋಡಿ, ಅಪ್ರಾಪ್ತ ಬಾಲಕ ಅವನಿಗೆ ಸರಿಯಾಗಿ ಏಜ್ ಕೂಡ ಆಗಿಲ್ಲ. ಅವನು ಬಂದು ಈಗ ಇಲ್ಲಿ ಕಸ ಬಿಸಾಡಿ ಹೋಗಿರುವಂಥದ್ದು ಯಾವ ರೀತಿಯಾಗಿದೆ ನೋಡಿ. ಬಿಯರ್ ಬಾಟ್ಲಿದ್ದು ಆಗಿರ್ಬೋದು ನೋಡಿ, ಸ್ಮೆಲ್ ಬರ್ತಾ ಇದ್ದಾರೆ. ಇಲ್ಲಿ ನಿಲ್ಲೋಕೆ ಆಗ್ತಾ ಇಲ್ಲ, ಅಷ್ಟು ಸ್ಮೆಲ್ ಬರ್ತಾ ಇದೆ. ಈಗ ಪ್ರತ್ಯಕ್ಷವಾಗಿ ಬಿಸಾಡಿ ಹೋಗಿರುವಂಥದ್ದು. ಇದು ಏನು ಕಸ ಡಂಪ್ ಮಾಡುವಂಥದ್ದು ಅನ್ನುವಂಥ ವಿಚಾರದಲ್ಲಿ ಚಪ್ಪಲ ಗಿಪ್ಪಳಿ ಮತ್ತೊಂದು ಮಗದೊಂದು ನೋಡಿ. ಇಲ್ಲಿ ನೀರು ಯಾವ ರೀತಿಯಾಗಿ ನಿಂತಿದೆ ಅನ್ನುವಂಥ ವಿಚಾರದಲ್ಲಿ ಇದರಿಂದ ಸೊಳ್ಳೆ ಉತ್ಪತ್ತಿ ಆಗೋದಿಲ್ವಾ? ಇಲ್ಲ ಸಲ್ಲದ ರೋಗ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಎಷ್ಟು ದಿನ ಆಗಿದೆ ಅಂತೇಳಿ ಅದನ್ನು ನೋಡಿದಾಗ ಗೊತ್ತಾಗುತ್ತೆ. ಪ್ಲಾಸ್ಟಿಕ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಎಲ್ಲನೂ ಕೂಡ ಇದೆ. ಅದನ್ನು ಮುಟ್ಟೋಕೆನೆ ಬರಲಿಲ್ಲ ಅಂತೇಳಿ ಅರ್ಥ ಆಗುತ್ತೆ ಅದನ್ನು ನೋಡಿದಾಗ. ಯಾವ ರೀತಿಯಾಗಿ ಆರೋಗ್ಯವನ್ನು ಕೊಡ್ತಾ ಇದ್ದೀರಾ? ನಾಟೆಕಲ್ ಹತ್ತಿರ ಇರುವಂಥದ್ದು UT ಖಾದರ್ ಅವರೇ, ನೀವು ಇದನ್ನು ಗಮನಿಸಬೇಕು. ನಿಮಗೆ ಇದನ್ನು ಪ್ರಶ್ನೆಯನ್ನು ಕೂಡ ಕೇಳಬೇಕು. ನಾವು ಕಮಿಷನರಿಗೆ ಪ್ರಶ್ನೆ ಮಾಡುವಂಥದ್ದಲ್ಲ, ಎಷ್ಟು ದರೋಡೆ ಆಗಿದೆ, ಎಷ್ಟು ಗಡಿಪಾರು ಮಾಡಿದ್ದೀರಿ, ಎಷ್ಟು ಕಳ್ಳತನ ಆಗಿದೆ ಅಥವಾ ಎಷ್ಟು ಮರ್ಡರ್ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಎಲ್ಲನೂ ಕೂಡ ನಿಂತಿದೆ. ನಿಮ್ಮ ಹತ್ರನೇ ಈಗ ಪ್ರಶ್ನೆ ಕೇಳ್ತಾ ಇದ್ದೀನಿ, ಎಷ್ಟು ಆರೋಗ್ಯ ಕೆಡ್ತಾ ಇದೆ ಜನರಿಗೆ, ಏನು ಮಾಡಿದ್ದೀರಿ ಅನ್ನುವಂಥ ವಿಚಾರದಲ್ಲಿ. ನೋಡಿ, ಈಗಲೇ ಬಂದು ಬಿಸಾಡಿ ಹೋಗಿದ್ದಾರಲ್ವ ಒಬ್ಬ ಅಪ್ರಾಪ್ತ ಬಾಲಕ, ಅವನ ಕೈಯಲ್ಲಿ ವ್ಯಾನನ್ನು ಕೊಟ್ಟು ಯಾರೋ ಕಳಿಸಿದ್ದಾರೆ, ಕಸವನ್ನು ಬಿಸಾಡಿ ಬಾ ಅಂತೇಳಿ. ಜನರಿಗೂ ಕೂಡ ಒಂದು ಸಿವಿಕ್ ಸೆನ್ಸ್ ಅನ್ನುವಂಥದ್ದು ಇಲ್ಲ, ಕಾಮನ್ ಸೆನ್ಸ್ ಅನ್ನುವಂಥದ್ದು ಇಲ್ಲ. ಸಿಕ್ಕ ಕಡೆಯಲ್ಲಿ ಬಿಸಾಡಿ ಹೋಗ್ತಾರೆ. ಒಂದು ಫೈನ್ ಹಾಕಬೇಕು, ಮತ್ತೊಂದು ಹಾಕಬೇಕು. ಖಡಕ್ಕಾಗಿ ನೀವು ಅಧಿಕಾರಿಗಳು ಈ ರೀತಿಯಾಗಿ ಬಿಸಾಡೋಕೆ ಬಿಡದೆ ಒಂದು ಫೈನ್ ಹಾಕೋದು, ಮತ್ತೊಂದು ಹಾಕುವಂಥದ್ದು, ಅಥವಾ ನೀವು ತೆಗೆದುಕೊಂಡು ಹೋಗುವಂಥದ್ದು ಏನಾದರೂ ಮಾಡ್ತಾ ಇದ್ರೆ ಈ ರೀತಿಯಾಗಿ ಆಗ್ತಾ ಇತ್ತಾ? ಸೊ ನಿಮಗೆ ಇದನ್ನು ಕಂಟ್ರೋಲಲ್ಲಿ ಇಡೋಕ್ಕಾಗುತ್ತಾ? UT ಖಾದರ್ ಅವರೇ, ನಿಮಗೆ ನಾನು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದೇನೆ. ನಿಮಗೆ ಇದನ್ನು ಕಂಟ್ರೋಲಲ್ಲಿ ಇಡೋಕ್ಕಾಗುತ್ತಾ? ಅಂಥದ್ರಲ್ಲಿ SP ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಬಂದು 1 ವರ್ಷ ಆಗಿಲ್ಲ, ಇಷ್ಟು ಕಂಟ್ರೋಲಲ್ಲಿ ಇಟ್ಟಿದ್ದಾರೆ ಮಂಗಳೂರಲ್ಲಿ. ಅಂಥವರಿಗೆ ನೀವು ಪ್ರಶ್ನೆಯನ್ನು ಮಾಡ್ತಿದ್ದೀರಿ. ಈಗ ನಿಮಗೆ ಜನಗಳು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು, ನಾವು ಪ್ರಶ್ನೆಗಳನ್ನು ಮಾಡ್ತಾ ಇರುವಂಥದ್ದು ಏನಿದು ನೋಡಿ, ಎಷ್ಟು ಕೊಳಕಿದೆ, ಎಷ್ಟು ಕೊಚ್ಚೆ ಇದೆ ಅನ್ನುವಂಥ ವಿಚಾರದಲ್ಲಿ. ಆರೋಗ್ಯವನ್ನು ಯಾವ ರೀತಿಯಾಗಿ ಆರೋಗ್ಯ ಮಂತ್ರಿಯಾಗಿ ನಾಟೆಕಲ್ ಉಳ್ಳಾಲ ಕ್ಷೇತ್ರದವರಿಗೆ ಯಾವ ರೀತಿಯಾದ ಆರೋಗ್ಯವನ್ನು ನೀವು ಕೊಡ್ತಾ ಇದ್ದೀರಾ ಅನ್ನುವಂಥ ವಿಚಾರದಲ್ಲಿ ನೀವು ಕೊಡ್ತಾ ಇರುವಂಥ ನೋಡಿ, ಎಷ್ಟು ಸೊಳ್ಳೆ ಇದೆ. ಇದರಿಂದ ಬ್ಯಾಕ್ಟೀರಿಯಾ ಎಲ್ಲ ಯಾವ ರೋಗಗಳು ಇಲ್ಲಿಂದಲೇ ಉತ್ಪತ್ತಿ ಆಗುತ್ತೆ ಅಂತೇಳಿ ಅನಿಸುತ್ತೆ ನಮಗೆ ನೋಡಿದ್ವಾಗ. ನೋಡಿ, ಯಾವುದೋ ಒಂದು ಫ್ಯಾಕ್ಟ್ರಿ ಇದೆ ಇಲ್ಲಿ, ಅಲ್ಲಿಂದ ಬರುವಂಥ ಡ್ರೈನ್ನ ನೀರು ಇಲ್ಲಿ. UT ಖಾದರ್ ಅವರೇ, ಆರೋಗ್ಯ ಮಂತ್ರಿಗಳೇ, ಮೊದಲು ಇದು ಬೇಸಿಕ್ ನೀವು ಆರೋಗ್ಯ ಮಂತ್ರಿಯಾಗಿ ಮಾಡಬೇಕಾದಂಥ ಬೇಸಿಕ್ ಕೆಲಸ ಇದು. ನೀವು ಕಸಗಳನ್ನು ಇಲ್ಲ ಸಲ್ಲದ ಹಾಗೆ ಮಳೆಗಾಲದಲ್ಲಿ ಸ್ಪೆಷಲ್ ಆಗಿ ಬಿಸಾಡಬಾರ್ದು. ಅದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ, ರೋಗಗಳು ಉತ್ಪತ್ತಿಯಾಗುತ್ತವೆ ಅನ್ನುವಂಥ ವಿಚಾರದಲ್ಲಿ ನಿಮಗೆ ಗೊತ್ತಿರಬೇಕಿತ್ತು. ಕನಚೂರು ಪಬ್ಲಿಕ್ ಸ್ಕೂಲ್ ಇದೆ, ಅದರ ಪಕ್ಕದಲ್ಲೇ ಇರುವಂಥದ್ದು ಅಲ್ಲಿ ಒಂದು ಡ್ರೈನೇಜ್ ವ್ಯವಸ್ಥೆ ಕೂಡ ಇಲ್ಲ. ಇಡೀ ನೀರು ಮಾರ್ಗಕ್ಕೆ ಹೋಗುತ್ತೆ ನೋಡಿ. ಇದು ಎಲ್ಲ ನೀರು ಕೂಡ ಬರುವಂಥದ್ದು ಅಲ್ಲಿಗೇನೆ ನೋಡಿ, ಇಲ್ಲಿ ತೋರಿಸಿ. ಇದೆಲ್ಲವೂ ಕೂಡ ನೀರು ಬರುವಂಥದ್ದು ಮಾರ್ಗಕ್ಕೇನೆ, ಸೀದಾ ಬರುವಂಥದ್ದು ಮಾರ್ಗಕ್ಕೇನೆ. ಅಲ್ಲಿ ಗಬ್ಬು ನಾತ ಬರ್ತಾ ಇದೆ. UT ಖಾದರ್ ಅವರೇ, ಆರೋಗ್ಯ ಮಂತ್ರಿಯಾಗಿ ಮಾಡಬೇಕಾದಂಥ ಬೇಸಿಕ್ ಫಸ್ಟ್ ಸ್ಟೆಪ್ ಕೆಲಸ ಇದು. ನೀವು ಏನು ಮಾಡ್ತಾ ಇದ್ದೀರಾ ಅನ್ನುವಂಥ ವಿಚಾರದಲ್ಲಿ ಬೇರೆಯವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ. ಇದೇ ನಿಮ್ಮ ಅನುಪಮ್ ಅಗರ್ವಾಲ್ ಇದ್ದಂಥ ಸಮಯದಲ್ಲಿ, ಕಮಿಷನರ್ ಇದ್ದಂಥ ಸಮಯದಲ್ಲಿ ಯಾವ ರೀತಿಯಾಗಿ ಅವ್ಯವಹಾರ, 2 ದಂಧೆ ಎಲ್ಲ ನಡೀತಾ ಇತ್ತು, ಅದಕ್ಕೆ ನೀವೇ ಸಪೋರ್ಟ್ ಮಾಡಿದ್ದೀರಿ ಅನ್ನುವಂಥ ವಿಚಾರದಲ್ಲಿ ಎಲ್ಲರೂ ಹೇಳ್ತಾ ಇದ್ರು. UT ಖಾದರ್ ಅವರನ್ನು ಹೋಗೋಕೆ ಬಿಡ್ತಾ ಇಲ್ಲ, ಅವರಿಗೆ ಇಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗುವಂಥದ್ದು ಬೇಕು ಅಂತೇಳಿ ಪ್ರತಿಭಟನೆ ಕೂಡ ನಡೆಸಿರುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅಲ್ಲಿ ಒಂದಷ್ಟು ಸಂಘಟನೆಗಳು ಕೂಡ ನಿಮ್ಮ ಹೆಸರನ್ನು ನೇರವಾಗಿ ಹೇಳ್ತಾ ಇದ್ರು, UT ಖಾದರ್ ಅವರನ್ನು ಹೋಗೋಕೆ ಬಿಡೋದಿಲ್ಲ ಅಂತೇಳಿ. ಒಂದಷ್ಟು ಏನು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅನ್ನುವಂಥ ವಿಚಾರದಲ್ಲಿ ನೋಡಿ, ನೀವು ಪ್ರಶ್ನೆ ಕೇಳಿದ್ದೀರಿ ಅಲ್ವಾ, ನಿಮಗೆ ಕಾರ್ಯರೂಪಕ್ಕೆ ತರುವುದಕ್ಕೆ ನಿಮ್ಮಿಂದ ಸಾಧ್ಯನಾ? ಈಗ ಇದನ್ನು ಹಾಗಾದರೆ ತೆರವುಗೊಳಿಸಿ ಸ್ವಚ್ಛ ಸುಂದರ ಮಾಡಿ ಬೇಸಿಕ್ ಆರೋಗ್ಯ ಮಂತ್ರಿಯಾಗಿ ಬೇಸಿಕ್ ಆಗಿ ಮಾಡುವಂಥ ಸ್ಟೆಪ್ ಇದು, ಮೊದಲನೇ ಸ್ಟೆಪ್.
ಆರೋಗ್ಯವನ್ನು ರಕ್ಷಿಸಬೇಕು ಅಥವಾ ಆರೋಗ್ಯವನ್ನು ಚೆನ್ನಾಗಿಡಬೇಕು ಅಂತ ಹೇಳಿದರೆ ಈ ರೀತಿಯ ಸೊಳ್ಳೆ ಉತ್ಪತ್ತಿ ಆಗಬಾರ್ದು. ಅದು ಕೂಡ ಮಳೆಗಾಲದಲ್ಲಿ ಕಸವನ್ನು ಬಿಸಾಡಿ ಹೋಗ್ತಾರೆ, ಯಾರು ಕೊಂಡೋಗೋರೇ ಬರುವುದಿಲ್ಲ ಅಂತ ಹೇಳಿದರೆ ಇದು ಮಾಡಬೇಕಾದಂಥ ಆರೋಗ್ಯ ಮಾಡಬೇಕಾದಂಥ ಬೇಸಿಕ್ ಸ್ಟೆಪ್ ಇದು. ಅದನ್ನು ನಿಮಗೆ ಮಾಡೋಕ್ಕಾಗೋದಿಲ್ಲ, ಕಾರ್ಯರೂಪಕ್ಕೆ ತರೋಕ್ಕಾಗೋದಿಲ್ಲ ಅಂತ ಹೇಳಿದರೆ 1 ವರ್ಷದಿಂದ ಬಂದಂತಹ SP ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು ಯಾವ ರೀತಿಯಾಗಿ ಕೋಮುಗಲಭೆ ಮತ್ತೊಂದು ಮಗದೊಂದನ್ನು ನಿಲ್ಲಿಸಿದ್ದಾರೆ, ಇಲ್ಲಿಗಲ್ ಆಕ್ಟಿವಿಟೀಸನ್ನು ನಿಲ್ಲಿಸಿದ್ದಾರೆ. ಪೊಲೀಸ್ ಸ್ಟೇಷನಲ್ಲಿ ಭಯಪಡ್ತಾ ಇದ್ದಾರೆ, ಇಲ್ಲ ಸರ್ ಕಮಿಷನರ್ ಬಿಡೋದಿಲ್ಲ, ಇಲ್ಲ ಸರ್ SP ಬಿಡೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಭಯಪಡ್ತಾ ಇದ್ದಾರೆ. ನಿಮಗೆ ಕಾರ್ಯರೂಪಕ್ಕೆ ತರೋಕ್ಕಾಗುತ್ತಾ? ಒಬ್ಬ ಕೋಮು ಪ್ರಚೋದನೆ ಮಾಡುವಂಥ ಪೋಸ್ಟನ್ನು ಹಾಕ್ತಾ ಇಲ್ಲ, ಹೆದರ್ತಾ ಇದ್ದಾರೆ. ಸೊ ನಿಮಗೆ ನಿಮ್ಮ ಏನಿದೆ ಆರೋಗ್ಯ ಮಂತ್ರಿಯಾಗಿ ಅದನ್ನು ಮೊದಲು ಮಾಡಿ, ನೀವು ತೋರಿಸ್ತೇವೆ ನಿಮ್ಮ ಉಳ್ಳಾಳದಲ್ಲಿ ಎಷ್ಟಿದೆ ಅನ್ನುವಂಥ ವಿಚಾರದಲ್ಲಿ ನೀವು ಮಾಡುವಂಥ ಕೆಲಸ, ಅದನ್ನು ಮೊದಲು ಮಾಡಿ. ಸೊ ನಾವೀಗ ದೇರ್ಲಕಟ್ಟೆಯ ಮೇನ್ ಜಂಕ್ಷನ್ ಇದು, ಅಲ್ಲಿ ಬಂದು ನಿಂತಿದ್ದೀವಿ. ನಿಮಗೆ ಇಲ್ಲಿ ನೋಡಿದರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ದೇರ್ಲಕಟ್ಟೆ ಅನ್ನುವಂಥದ್ದು ಇದೆ. ಅದರ ಸ್ಕೂಲ್ನ ಪಕ್ಕದಲ್ಲೇ ಒಂದು ಟಾಯ್ಲೆಟ್ ಕೂಡ ಇದೆ, ಅದನ್ನು ನೀವು ಗಮನಿಸಬೇಕು ಯಾವ ರೀತಿಯಾಗಿದೆ ಅಂತೇಳಿ. ಕಂಪ್ಲೀಟಾಗಿ ದೇರಳಕಟ್ಟೆಗೆ ಇರುವಂಥ ಏಕೈಕ ಟಾಯ್ಲೆಟ್, ಸಾರ್ವಜನಿಕ ಟಾಯ್ಲೆಟ್ ಇದು ಅಂತೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಟಾಯ್ಲೆಟ್ ಯಾವ ರೀತಿಯಾಗಿದೆ, ಸಾರ್ವಜನಿಕರು ಇದನ್ನು ಬಳಸಬಹುದಾ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ನೀವು ಒಳಗೆ ನೋಡಿದರೆ ಗೊತ್ತಾಗುವಂಥದ್ದು. ಇಲ್ಲಿ ಈ ಒಂದು ಟ್ಯಾಂಕ್ ಇದೆ, ನೀರಿನ ಟ್ಯಾಂಕ್, ಅದು ಯಾವ ರೀತಿಯಾಗಿದೆ ಅಂತೇಳಿ ನೋಡಿ. ಕಂಪ್ಲೀಟಾಗಿ ಬೀಳುವಂಥ ಪರಿಸ್ಥಿತಿ ಇದೆ. ಬಿದ್ದರೆ ಆ ರಿಕ್ಷಾ ಸ್ಟ್ಯಾಂಡ್ಗೆ ಕಂಪ್ಲೀಟಾಗಿ ಬೀಳುತ್ತೆ, ಈ ಸ್ಕೂಲ್ಗೂ ಕೂಡ ಬೀಳುತ್ತೆ. ಈ ಸ್ಕೂಲ್ಗೆ ಬಿದ್ದು ಅಥವಾ ಮಕ್ಕಳೇನಾದರೂ ಅಲ್ಲಿ ಇದ್ದರೆ ಖಂಡಿತವಾಗ್ಲೂ ಅವರಿಗೂ ಕೂಡ ತೊಂದರೆ ಆಗುತ್ತೆ. ಮತ್ತು ಈ ಟಾಯ್ಲೆಟ್ ನೋಡಿ, ಈ ಬಳಸ್ತಾ ಇದ್ದಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಒಬ್ಬರು ಹೋದರು, ಅವರು ಕೂಡ ಈ ಟಾಯ್ಲೆಟನ್ನೇ ಬಳಸಿ ಹೋಗಿರುವಂಥದ್ದು. ಸೊ ಇಲ್ಲಿ ಯಾವ ರೀತಿಯಾಗಿ ಒಳಗಡೆ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ನೋಡಿದ್ರಿ, ಗಬ್ಬು ನಾಡ್ತಾ ಇದ್ದಾರೆ. ಪಕ್ಕದಲ್ಲೇ ಇರುವಂಥದ್ದು ಪಬ್ಲಿಕ್ ಸ್ಕೂಲ್, ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಪಬ್ಲಿಕ್ ಸ್ಕೂಲ್ ಇರುವಂಥದ್ದು ಅದರ ಪಕ್ಕದಲ್ಲೇ. ಸೊ ನಾನು ಹೇಳುವಂಥದ್ದು UT ಖಾದರ್ ಅವರೇ, ಆರೋಗ್ಯ ಮಂತ್ರಿಯಾಗಿದ್ದೀರಾ ನೀವು, ಯಾವ ರೀತಿಯ ಆರೋಗ್ಯವನ್ನು ಕೊಡ್ತಾ ಇದ್ದೀರಾ? ಇದು ದೇರಳಕಟ್ಟೆಯ ಜಂಕ್ಷನ್ನಲ್ಲಿರುವಂಥ ಸಾರ್ವಜನಿಕರ ಟಾಯ್ಲೆಟ್ ಎಷ್ಟು ದರೋಡೆಯಾಗಿದೆ, ಎಷ್ಟು ಮರ್ಡರ್ ಆಗಿದೆ, ಎಷ್ಟು ಗಡಿಪಾರ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ಈಗ ನಾನು ಎಷ್ಟು ಸ್ವಚ್ಛವಾಗಿದೆ ದೇರಳಕಟ್ಟೆ ಅನ್ನುವಂಥ ವಿಚಾರದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಸಾರ್ವಜನಿಕರಿಗೆ ಇದರಿಂದ ಒಂದಷ್ಟು ಆರೋಗ್ಯ ಮಂತ್ರಿಯಾಗಿ ನೀವು ಏನು ಮಾಡ್ತಾ ಇದ್ರಿ, ಯಾವ ರೀತಿಯ ಆರೋಗ್ಯವನ್ನು ಕೊಡ್ತಾ ಇದ್ರಿ ಅನ್ನುವಂಥ ವಿಚಾರದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಇದನ್ನು ಸರಿಪಡಿಸಬೇಕು. ಸಾರ್ವಜನಿಕರಿಗೆ ಇರುವಂತಹ ಏಕೈಕ ಟಾಯ್ಲೆಟ್ ಇದು. ಅಲ್ಲಿ ಜನರು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸುವಂಥ ನಾನು ಪ್ರಯತ್ನವನ್ನು ಪಡ್ತೀನಿ. ಅದಲ್ಲದೆ ನೀವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು ಏನು ಅಂತೇಳಿದರೆ, ಇದೇ ದೇರಳಕಟ್ಟೆಯಲ್ಲಿ ಬಸ್ಗಳು ಬಂದು ನಿಲ್ಲುತ್ತೆ. ಮೇನ್ ಜಂಕ್ಷನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ದೇರಳಕಟ್ಟೆ. ಆ ಬಸ್ಗಳು ನಿಲ್ಲುವಂಥ ಯಾವ ರೀತಿಯಾಗಿದೆ ಅಂತ ಹೇಳಿದರೆ, ಇದು ಸ್ಮಾರ್ಟ್ 5G ಯುಗದಲ್ಲಿ ಸಾಮ್ಯಾನ ನೋಡಿ, ಅಲ್ಲಿ ಒಂದು ಬಸ್ಸು ಬಂದು ನಿಂತಿದೆ, ಈಗ KSRTC ಬಸ್ಸು ಬಂದು ನಿಂತಿದೆ, ಆ ಕಡೆಗೆ ಜನರು ಕೂಡ ನಿಂತಿದ್ದಾರೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಶಾಮಿಯಾನ ಹಾಕಿ ನಿಂತಿರುವಂಥದ್ದು. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ, ಅಗಲೀಕರಣ ಆಗೋಕೆ ಏನೋ ತೆಗೆದಿದ್ರಂತೆ, ಅದು ತೆಗೆದು 2 ವರ್ಷ ಆಯ್ತಂತೆ. ಒಂದೇ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ, ಶಾಮಿಯಾನ ಹಾಕಿ ಚೇರ್ ಹಾಕಿ ಕೊಟ್ಟಿದ್ದಾರೆ. ಇದು ನಮ್ಮ ಬಸ್ ಸ್ಟ್ಯಾಂಡ್, ಸ್ಮಾರ್ಟ್ ಸಿಟಿಯಲ್ಲಿರುವಂತಹ ಬಸ್ ಸ್ಟ್ಯಾಂಡ್ ಅಥವಾ ಈ ಒಂದು ದೇರಳಕಟ್ಟೆಯಲ್ಲಿರುವಂಥ ಬಸ್ ಸ್ಟ್ಯಾಂಡ್. ಇದು ಒಂದೇ ಒಂದು ಬಸ್ ಸ್ಟ್ಯಾಂಡ್ ಇರುವಂಥದ್ದು. ಯಾವ ರೀತಿಯಾಗಿದೆ ಅಂತೇಳಿ ಶಾಮಿಯಾನ ಹಾಕಿ ತಗಡು ಹಾಕಿ ಬಸ್ ಸ್ಟ್ಯಾಂಡ್ ಥರ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ಜನರು ಕೂತ್ಕೊಳ್ತಾರೆ ಬಸ್ ಸ್ಟ್ಯಾಂಡ್ ಅಂತೇಳಿ. ಬಸ್ ಕೂಡ ಬರುವಂಥದ್ದನ್ನು ಕೂಡ ನೀವು ನೋಡ್ಬೋದು. ಆ್ಯಕ್ಚುಲಿ ನಾನು ಏನು ತಿಳ್ಕೊಂಡೆ ಅಂತ ಹೇಳಿದರೆ, ಇದು ಬಸ್ ಸ್ಟ್ಯಾಂಡ್ ಅಲ್ಲ, ಏನೋ ಒಂದು ಫಂಕ್ಷನ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಸೊ ಈ ಕಾರಣಕ್ಕಾಗಿ ಇದನ್ನು ತೆಗೆಯೋಕೆ ಮರ್ತಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಯೋಚನೆಯನ್ನು ಮಾಡ್ತಾ ಇದೆ. ಮತ್ತೆ ನೋಡಬೇಕಾದ್ರೆ ನನಗೆ ಅರ್ಥ ಆಗಿರುವಂಥದ್ದು ಇದು ಬಸ್ ಸ್ಟ್ಯಾಂಡ್ ಅಂತೆ, ದೇರಳಕಟ್ಟೆಯಲ್ಲಿರುವಂಥ ಮೇಯ್ನ್ ಬಸ್ ಸ್ಟ್ಯಾಂಡ್ ಇದು. ಸೊ ಇದು ದೇಶದಲ್ಲಿ ಎಲ್ಲೂ ಕೂಡ ಇರಲಿಕ್ಕಿಲ್ಲ ಅಂಥ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಯಾವ ರೀತಿಯಾಗಿದೆ, ತಗಡು ಶೀಟ್ ಹಾಕಿ ಶಾಮಿಯಾನ ಹಾಕಿ ಎಲ್ಲನೂ ಕೂಡ ಇಲ್ಲೊಂದು ಬಂದು ನಿಮಗೆ ಫಂಕ್ಷನ್ ಬೇಕಾದರೂ ಮಾಡ್ಬೋದು. ಮೇಯ್ನ್ ಬಸ್ ಸ್ಟ್ಯಾಂಡ್ ಇದು. ಮೊದಲಿಗೆ ಬರುವಾಗ ಥಿಂಕ್ ಮಾಡಿದ್ದೇನು ಅಂತ ಹೇಳಿದ್ರೆ, UT ಖಾದರ್ ಏನಾದರೂ ಬಂದು ಇಲ್ಲಿ ಈ ಥರ ಕೂತ್ಕೊಂಡು, ಇಲ್ಲೆಲ್ಲ ಕೂಡ ಎದುರುಗಡೆ ಶಾಲೆ ಇದೆ, ಆಟೋ ರಿಕ್ಷಾ ಇದೆ, ಮತ್ತು ಅಲ್ಲಿ ಶೌಚಾಲಯ ಇದೆ, ಮತ್ತು ಇಲ್ಲೆಲ್ಲ ತೊಂದರೆ ಇದೆ, ಅದನ್ನೆಲ್ಲ ಹೇಳೋಕೆ ಇಲ್ಲಿ ಮಾಡಿದ್ದಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಬಟ್ ಇದು ನೋಡುವಾಗ ಬಸ್ ಸ್ಟ್ಯಾಂಡ್ ಅಂತ ಹೇಳಿದರು, ಅಥವಾ ಆ ಫಂಕ್ಷನ್ ಎಲ್ಲ ಮಾಡಿ ಇದನ್ನು ತೆಗೆಯೋಕೆ ಮರೆತು ಬಿಟ್ರ ಅನ್ನುವಂಥ ವಿಚಾರದಲ್ಲಿ ತಿಳ್ಕೊಂಡಿದ್ದೆ. ಮತ್ತೆ ನೋಡಬೇಕಾದ್ರೆ ಹೇಳಿದ್ದು ಬಸ್ ಸ್ಟ್ಯಾಂಡ್ ಅಂತೇಳಿ. ಅಲ್ಲ ರೀ, ಯಾವ ಇದರಲ್ಲಿ ಇದ್ದೀವಿ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ದೇರಳಕಟ್ಟೆಯ ಮೈನ್ ಸಿಟಿಗೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದರೆ ಈ ಥರ ಕೂತ್ಕೊಳ್ಬೇಕು, ಚೇರ್ ಹಾಕಿ ಕೂತ್ಕೊಳ್ಬೇಕು, ಸಾಮಾನ್ಯ ಹಾಕಿ ಕೂತ್ಕೊಳ್ಬೇಕು ಅಂತ ಹೇಳಿದರೆ ಇದು ದೇಶದಲ್ಲ, ಇಡೀ ಪ್ರಪಂಚದಲ್ಲೂ ಎಲ್ಲೂ ಇಲ್ಲದ ಒಂದು ಬಸ್ ಸ್ಟ್ಯಾಂಡ್.
ನೋಡಿ ಅಲ್ಲಿ ನಿಮಗೆ ಗಮನಿಸಿದ್ರೆ ಗೊತ್ತಾಗುವಂಥದ್ದು, ಅಲ್ಲಿ ಸ್ಟೂಡೆಂಟ್ಸ್ಗಳು ಕೂಡ ಹೋಗ್ತಾ ಇದ್ದಾರೆ, ಅಲ್ಲಿ ಬಸ್ಗಳು ಕೂಡ ಬಂದು ನಿಲ್ತಾ ಇದೆ. ಅದರ ಸಾಮ್ಯಾನ ಏನಿದೆ ಅದರ ಮೇಲೆ ತಗಡ್ ಶೀಟನ್ನು ಕೂಡ ಹಾಕಿದ್ದಾರೆ. ಕಂಪ್ಲೀಟಾಗಿ ಗಾಳಿ ಬಂದರೆ ಅದೆಲ್ಲನೂ ಕೂಡ ತಗಡ್ ಶೀಟ್ ಎದ್ದೋಗುತ್ತೆ, ಅವರಿಗೆ ತಲೆಗೆ ಬೀಳುತ್ತೆ ರೀ. ಯಾರು ಹೊಣೆ ಇದಕ್ಕೆ? ನಾವು ಯಾವ ಕಾಲದಲ್ಲಿದ್ದೀವಿ? ಆದಿ ಮನುಷ್ಯರ ಅಥವಾ ಆ ಕಾಲದಲ್ಲೂ ಕೂಡ ಈ ರೀತಿಯಾಗಿರಲಿಕ್ಕೆ ಚಾನ್ಸೇ ಇಲ್ಲ. ನೋಡಿ, ದೇರಳಕಟ್ಟೆಯ ಜಂಕ್ಷನಲ್ಲಿ ಇರುವಂಥದ್ದು ಬಸ್ ಸ್ಟ್ಯಾಂಡ್. ಅದು ಹೇಳ್ತೀರಿ ಇಲ್ಲಿ ಟಾಯ್ಲೆಟ್ ಎಲ್ಲ ಸರಿ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಿ? ಟಾಯ್ಲೆಟ್ ತುಂಬ ಟೈಮ್ ಆಯಿತು ನಾವು ಹೇಳಿ ನಿಮ್ಮಿಂದಾಗಿ ಏನಾದರೂ ಉಪಕಾರ ಆಗ್ತದೆ ನೋಡೋದು ಅಷ್ಟೇ. ಅಲ್ಲಿ ನಾವು ಹೇಳುವುದು ನಿಮ್ಮ ಕೈಯಲ್ಲಿ ಇರೋದು ಅಷ್ಟೇ. ನೀಟ್ನೆಸ್ ಬೇಕು ಅಷ್ಟೇ. ಬಸ್ ಸ್ಟ್ಯಾಂಡ್ ಇಲ್ಲ ಇಲ್ಲಿ, ಬಸ್ ಸ್ಟ್ಯಾಂಡ್ ಒಂದು ಬೇಕು. ಸಾಮ್ಯಾನದ್ದು ಬಸ್ ಸ್ಟ್ಯಾಂಡ್ ಅದು ಗೌರ್ಮೆಂಟ್ ಎಲ್ಲ ಮಾಡಿಸಿದ್ದು, ಗೌರ್ಮೆಂಟ್ ಮುಖಾಂತರ ಅವ್ರು ಮಾಡಿಸ್ಬೋದು. ಅವ್ರ ಹತ್ರದಲ್ಲಿ ಹೋಗುತ್ತೆ. ವಾಸನೆ ಬರ್ತದೆ ಟಾಯ್ಲೆಟ್? ಹಾಂ, ತುಂಬ ಸ್ಮೆಲ್ ಇದೆ. ಓಕೆ, ಏನು ಹೇಳ್ತೀರಿ ಸರ್? ಸರ್, ಅದಕ್ಕಿಂತ ಡೇಂಜರ್ ಇದೆ ಈ ಟ್ಯಾಂಕೇ ನಮಗೆ ಕಾಣುತ್ತೆ. ಇಲ್ಲಿ ನೋಡ್ಬೇಕಾದ್ರೆ ಈಗ ಇಲ್ಲಿ ನೀರು ಬೀಳುವಾಗಲೇ ಎಲ್ಲ ಇಡೀ ಒಂಥರ ಆಗುತ್ತೆ ಅದು. ಅಂದರೆ ಅದು ಈ ಗಾಳಿ ಇದೆಲ್ಲ ಬರುವಾಗ ಅಂದ್ರೆ ತುಂಬ ಹಳೇದು ಇದು ಟ್ಯಾಂಕ್. ಮಾಡಬೇಕಲ್ಲ ಸರ್, ಬಸ್ ಸ್ಟ್ಯಾಂಡ್ ಮಾಡಬೇಕಲ್ಲ. ಇನ್ನೇನು ಸಾಮ್ಯಾನದು ಈ ಥರ ಎಲ್ಲ ಮಳೆ ಬಂದರೆ ಫುಲ್ಲು ಎಲ್ಲ ಹೆಂಗಸರು ಕೂತಿರ್ತಾರೆ ಅಲ್ಲಿ. ಮಳೆ ಬಂದರೆ ಎಲ್ಲ ಅವ್ರ ಮೇಲೇನೆ ಆಚೆ ಈಚೆ ತಗಡ್ ಸೀಡಲ್ಲಿ. ಯಾವುದೇ ರೀತಿಯಾಗಿ ಮುಚ್ಚಳ ಕೂಡ ಇಲ್ಲ ಮೇಲ್ಗಡೆ, ಅದರ ನೀರನ್ನು ಕೂಡ ಕ್ಲೀನ್ ಮಾಡೋದಿಲ್ಲ ಅಂತೇಳಿ ಇಲ್ಲಿ ಸ್ಥಳೀಯರು ಕೊಟ್ಟಿರುವಂಥ ಕಂಪ್ಲೇಂಟ್ ನಮಗೆ. ಅದು ಯಾವ ರೀತಿಯಾಗಿ ಇದೆ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ನೋಡಿ ಬೀಳುವಂಥ ಪರಿಸ್ಥಿತಿ ಇದೆ. ಯಾವ ನೀರು ಜನರಿಗೆ ಕೊಡ್ತಾ ಇದ್ದೀರಾ? ಇಲ್ಲಿಯ ಯು ಟಿ ಖಾದರ್ ಅವರೇ, ನೀವು ಆರೋಗ್ಯ ಮಂತ್ರಿ ಆಗಿದ್ದೀರಿ, ಇದನ್ನೆಲ್ಲ ಗಮನಿಸಬೇಕು ನೀವು. ಯಾವ ರೀತಿಯ ಆರೋಗ್ಯವನ್ನು ಜನರಿಗೆ ಕೊಡ್ತಾ ಇದ್ದೀರಾ? ಕ್ಲೀನೂ ಮಾಡಿಲ್ಲ ಅಂತೇಳಿ. ಟಾಯ್ಲೆಟನ್ನು ಕೂಡ ಯಾವ ರೀತಿಯಾಗಿದೆ? ಸಾರ್ವಜನಿಕರು ನೋಡಿ, ಇಲ್ಲಿ ಮೆಡಿಕಲ್ ಇದೆ, ಸ್ಕೂಲ್ ಇದೆ, ರಿಕ್ಷೋ ಇದೆ, ಸಾವಿರಾರು ಜನರು ಓಡಾಡ್ತಾ ಇರ್ತಾರೆ. ಯಾವ ರೀತಿಯಾಗಿ ಫೆಸಿಲಿಟಿ ಕೊಟ್ಟಿದ್ದೀರಾ? ಯಾವ ರೀತಿಯಾಗಿ ಜನರ ಆರೋಗ್ಯವನ್ನು ಕಾಪಾಡ್ತಾ ಇದ್ದೀರಾ ಅನ್ನುವಂಥ ವಿಚಾರದಲ್ಲಿ ಬ್ಯಾನರ್ ಕೂಡ ಹಾಕಿದ್ದಾರೆ ನೋಡಿ. ಆ ಬ್ಯಾನರ್ ಏನಾದರೂ ಟಚ್ ಆದರೆ ಅದು ಕರೆಂಟ್ ಶಾಕ್ ಆಗುತ್ತೆ, ಮತ್ತು ಟ್ರಾನ್ಸ್ಫಾರ್ಮರ್ ಕಂಬ ಅದೇ ಏನಾದರೂ ಬ್ಲಾಸ್ಟ್ ಆದರೆ ಯಾವ ರೀತಿ ಅಂತೇಳಿ ಕಂಪ್ಲೀಟಾಗಿ ದೇರಳಕಟ್ಟೆನೇ ಒಂದು ತೊಂದರೆಗೀಡಾಗುತ್ತೆ. ಅಥವಾ ಇಲ್ಲಿ ರಿಕ್ಷಾ ಇದೆ, ಸ್ಕೂಲ್ ಇದೆ, ಮೆಡಿಕಲ್ ಇದೆ, ಎಲ್ಲನೂ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಯಾಕೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದೀರಾ? ಯು ಟಿ ಖಾದರ್ ಅವರೇ ಹೇಳುವಂಥದ್ದು, ಆರೋಗ್ಯ ಮಂತ್ರಿಯಾಗಿ ನೀವು ಏನು ಮಾಡ್ತಾ ಇದ್ದೀರಾ? ಎಷ್ಟು ಮರ್ಡರ್ ಆಗಿದೆ, ಎಷ್ಟು ದರೋಡೆ ಕೇಸ್ ಆಗಿದೆ, ಎಷ್ಟು ನೀವು ಗಡಿಪಾರು ಮಾಡಿದ್ದೀರಾ ಅಂತೇಳಿ ಕೇಳ್ತೀರಲ್ವಾ? ದೇರಳಕಟ್ಟೆ ನಿಮ್ಮ ಆ್ಯಸ್ ಎ ಶಾಸಕನಾಗಿ ಎಷ್ಟು ಅಭಿವೃದ್ಧಿ ಮಾಡಿದ್ದೀರಿ ಅನ್ನುವಂಥ ಪ್ರಶ್ನೆ ಕೂಡ ಕೇಳುವಂಥದ್ದು. ಕಂಬ ಅಂದರೆ ನೋಡಿ, ಇಲ್ಲಿ ನೋಡಿ ಕಾಣುವಾಗಲೇ ಗೊತ್ತಾಗುತ್ತೆ. ಅಂದರೆ ಅದು ಆ ಕಡೆ ಮಾಡಿದೆ, ಒಂದು ಕಂಬ ಈ ಕಡೆ ಹೋಗಿದೆ ನೋಡಿ. ಅದ್ರ ಹತ್ರ ಒಂದು ಕಟೌಟ್ ಆಗಿದೆ ನೋಡಿ, ಅಲ್ಲಿ ಟಚ್ ಆದರೆ ಈಗ ಮಕ್ಕಳೆಲ್ಲ ಇಲ್ಲಿ ನಿಂತಿರ್ತಾರೆ, ಎಲ್ರಿಗೂ ತೊಂದರೆ. ಅಂಬ್ಲಮುಗಾರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದೀವಿ. ನಿಮಗೆ ಇಲ್ಲಿ ನೋಡಿದರೆ ಗೊತ್ತಾಗುವಂಥದ್ದು, ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದರೆ ಕಂಪ್ಲೀಟಾಗಿ ದೇರಳಕಟ್ಟೆ ಉಳ್ಳಾಳ ಕ್ಷೇತ್ರವನ್ನು ಕವರ್ ಮಾಡುವಾಗ ಇಲ್ಲಿ ಒಂದು ನಮಗೆ ಕಂಪ್ಲೇಂಟ್ ಇತ್ತು. ಏನು ಅಂತೇಳಿದ್ರೆ, ಈ ಅಂಬ್ಲಮುಗರಲ್ಲಿ ಡಾಕ್ಟರ್ಸ್ಗಳೇ ಇರೋದಿಲ್ಲ ಅಂತೇಳಿ. ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇಲ್ಲಿ ಎಲ್ಲನೂ ಕೂಡ ಫ್ರೀಯಾಗೇ ಕೊಡ್ತಾರೆ. ನಾರ್ಮಲ್ ಏನಾದರೂ BP, ಶುಗರ್, ಜ್ವರ, ಮಗದೊಂದು ಎಲ್ಲನೂ ಬಂದರೆ ಖಂಡಿತ ಅವ್ರ ಹತ್ರ ಟ್ಯಾಬ್ಲೆಟ್ ಕೂಡ ಇರುತ್ತೆ, ಫ್ರೀಯಾಗಿ ಕೊಡ್ತಾರೆ. ಬಟ್ ಇಲ್ಲಿ ಡಾಕ್ಟರ್ಸ್ ಇರುವುದಿಲ್ಲ ಅನ್ನುವಂಥ ವಿಚಾರದಲ್ಲಿ. ಸೊ ಇದು ಯು ಟಿ ಖಾದರ್ ಅವರ ಕ್ಷೇತ್ರಕ್ಕೆ ಬರುವಂಥ ಪ್ರದೇಶ. ಸೊ ಹಾಗಾಗಿ ಯು ಟಿ ಖಾದರ್ ಅವರೇ, ನಿಮಗೆ ನೀವು ಹೇಗೆ ಕಮಿಷನರ್ ಅವರಿಗೆ ಪ್ರಶ್ನೆ ಮಾಡಿದ್ದೀರೋ ಅಂತೇಳಿದರೆ, ಎಷ್ಟು ಮರ್ಡರ್ ಆಗಿದೆ, ಎಷ್ಟು ಗಡಿಪಾರಾಗಿದೆ, ಎಷ್ಟು ದರೋಡೆ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಪ್ರಶ್ನೆ ಮಾಡಿದ್ದೀರೋ, ಅದೇ ರೀತಿ ಸಾರ್ವಜನಿಕನಾಗಿ ನಾನು ಕೂಡ ನಿಮಗೆ ಪ್ರಶ್ನೆ ಮಾಡುವಂಥದ್ದು, ಎಷ್ಟು ಡಾಕ್ಟರ್ಸ್ಗಳಿದ್ದಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಡಾಕ್ಟರ್ಸ್ಗಳು ಬಂದು ಏನಾದರೂ ಇವರಿಗೆ ಪೇಷಂಟ್ಗಳಿಗೆ ಬಂದಂಥ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ಅನ್ನು ಕೊಡ್ತಾರಾ, ಅಥವಾ ಇಲ್ಲಿ ನರ್ಸ್ಗಳು ಇವರಿಗೆ ಟ್ರೀಟ್ಮೆಂಟನ್ನು ಕೊಡುವಂಥದ್ದು? ಇವರು ಏನಾದರೂ ಟ್ಯಾಬ್ಲೆಟ್ ಇಲ್ಲಿ ಇಲ್ಲದೆ ಮೆಡಿಕಲ್ಗೆ ಬರೆದು ಕೊಡ್ತಾರಾ ಅಥವಾ ಇಲ್ಲಿ ಏನೆಲ್ಲ ಈಕ್ವಿಪ್ಮೆಂಟ್ಸ್ ಎಲ್ಲ ಇದೆ? ಇದನ್ನು ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮಂಗಳೂರಲ್ಲಿ ಕಮಿಷನರ್ ಬಂದು ಒಂದಷ್ಟು ಚೇಂಜಸ್ಸನ್ನು ಮಾಡಿದ್ದಾರೆ. ಅದು ಇಡೀ ಮಂಗಳೂರೇ, ದಕ್ಷಿಣ ಕನ್ನಡ ಜಿಲ್ಲೆನೇ ಮಾತಾಡ್ತಾ ಇದೆ ಅದರ ಬಗ್ಗೆ. ಸೊ ಅದನ್ನು ನಿಮಗೆ ಹೇಳುವಂಥ ನಿಮ್ಮ ಸಿ ಎಂ ಸಿದ್ದರಾಮಯ್ಯರವರೇ ಹೇಳಿದರು, ಕಮಿಷನರ್ ಬಂದ ಮೇಲೆ, SP ಅವರು ಬಂದ ಮೇಲೆ. ಈಗ ಮಂಗಳೂರು ಗಲಭೆ ಪೀಡಿತ, ಕೋಮು ಗಲಭೆಗಳಿಂದ ಕೂಡಿದಂತ ಒಂದು ಜಿಲ್ಲೆ ಆಗಿತ್ತು. ಈಗ ನಿಮ್ಮವರೇ ಅವರು ಪೊಲೀಸ್ ಆಫೀಸರ್ಸ್, ಇಬ್ರು ಪೊಲೀಸ್ ಆಫೀಸರ್ಸ್ನ ಬದಲಾವಣೆ ಮಾಡಿ ಅಲ್ಲಿ ಪೋಸ್ಟಿಂಗ್ ಕೊಟ್ಟದ್ರಿಂದ ಕಡಿಮೆ ಆಯಿತು. ಅರುಣ್ ಕುಮಾರ್ ಆಗಿರ್ಬೋದು, ಸುಧೀರ್ ರೆಡ್ಡಿ ಅವರು ಬಂದ ಮೇಲೆ ಮಂಗಳೂರು ಶಾಂತವಾಗಿದೆ ಅನ್ನುವಂಥ ವಿಚಾರದಲ್ಲಿ ಹೇಳಿದರು. ಅದನ್ನು ನೀವು ಹೊಗಳುವ ಬದಲು, ಅದರ ಬಗ್ಗೆ ಅಪ್ರಿಷಿಯೇಟ್ ಮಾಡೋ ಬದಲು ಈ ರೀತಿಯಾಗಿ ಕ್ವಶನ್ ಕೇಳ್ತಾ ಇದ್ದೀರಲ್ವ ನೀವು? ಇದನ್ನೇ ಕ್ವಶನನ್ನು ಯಾಕೆ ಹಿಂದೆ ನೀವು MLA ಆದಂಥ ಸಮಯದಲ್ಲಿ ನಿಮ್ಮ ಅನುಪಮ್ ಅಗರ್ವಾಲ್ರವ್ರಿಗೆ ಕೇಳಿಲ್ಲ ಅನ್ನುವಂಥ ವಿಚಾರದಲ್ಲಿ? ಸೊ ಇದೀಗ ನೀವು ಆರೋಗ್ಯ ಮಂತ್ರಿ ಆಗಿದ್ದೀರಿ,
ಈ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ನೋಡೋಣ ಸಚಿವರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ, ಏನೆಲ್ಲ ಚೇಂಜಸ್ ಮಾಡ್ತಾರೆ ಅಂತೇಳಿ. ಒಂದು ಬಸ್ ಸ್ಟ್ಯಾಂಡೇ ಮಾಡೋಕ್ಕಾಗಲಿಲ್ಲ ಸಚಿವರಿಗೆ, ಅಲ್ಲಿ ಎಷ್ಟು ಕೊಳಕಿದೆ ನೋಡಿ. ನಿಮ್ಮ ಏರಿಯಾವನ್ನೇ ಯು ಟಿ ಖಾದರ್ ಅವರೇ ಸರಿ ಮಾಡೋಕ್ಕಾಗೋದಿಲ್ಲ ಅಂಥೇಳಿದರೆ, ಇಡೀ ದಕ್ಷಿಣ ಕನ್ನಡವನ್ನು 5, 6, 7 1 ವರ್ಷದ ಒಳಗೆ ಫುಲ್ ಆನ್ ಕಂಟ್ರೋಲಲ್ಲಿ ಇಟ್ಟಿದ್ದಾರೆ ಒಬ್ಬ SP ಮತ್ತು ಒಬ್ಬ ಕಮಿಷನರ್ ಅಂತೇಳಿದರೆ, ಯೋಚಿಸಿ ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ. ನೀವೊಂದು ವೇಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರೆ ಎಲ್ಲನೂ ಕೂಡ ಕ್ಲೀನ್ ಆಗ್ತಾ ಇತ್ತು. ನೀವು ಬರೋಬ್ಬರಿ 10-20 ವರ್ಷನೋ ಏನೋ MLA ಆಗಿದ್ದರೆ, ನಿಮ್ಮ ತಂದೆಯವರು ಕೂಡ MLA ಆಗಿದ್ದರು. ಯಾವ ರೀತಿಯಾಗಿ ದೇರಳಕಟ್ಟೆ ಆಗಿರ್ಬೋದು, ಮತ್ತೊಂದು ಯಾವುದೋ ಈಗ ತೋರಿಸಿದಂಥ ಪ್ಲೇಸ್ಗಳನ್ನು ಯಾವ ರೀತಿಯಾಗಿ ಚೇಂಜ್ ಮಾಡ್ಬೋದಿತ್ತು, ಇಡೀ ಹೊರ ದೇಶದ ಥರ ಮಾಡ್ಬೋದಿತ್ತು. ಅದೇ ಹೊರ ದೇಶದ ಬಸ್ ಸ್ಟ್ಯಾಂಡ್ ಕಾಣ್ತಾ ಇದೆ. 1 ವರ್ಷದ ಒಳಗಡೆ ಬಂದಂತಹ SP ಮತ್ತು ಕಮಿಷನರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮ್ಮನ್ನು ಎಷ್ಟು ಜನರು ಪ್ರಶ್ನೆ ಮಾಡಬೇಕು ಅಂತೇಳಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ.